अपने सर मत लीजिए। क्या करते? क्या दिखता है? क्या दिखता? गलती मेरी है। ओके। मुझे ये सब करने के लिए तैयार ही नहीं होना चाहिए था। नया निविया बॉडी मिल्क अब 100% प्योर हाइलुरोनिक एसिड के साथ जो मॉइस्चराइज रखे लॉन्गर देन एवर 72 आवर्स तक जब स्किन नया निविया बॉडी मिल्क नाउ फॉर ₹85 only. ಎತ್ಕೊಳ್ತಂದ ಅವ್ರ ಮನೆ ಎತ್ತು ಸಾಕವ್ರೆ ಆ ಎತ್ತು ಕೊಟ್ಬಿಡ್ಲಿ ಹೆಸರಿಗೆ ಅವ್ರು ಮಾಡಿಸ್ಕೊಳ್ಳಿ ಹೇಳಿ ಅಂತ ಅಂದರು. ಯಾರು ಹೇಳಿದ್ರು ಅವ್ರ ಹೆಸರು ಗೊತ್ತಿಲ್ಲ ಏನು ಗೊತ್ತಿಲ್ಲ. ಆಮೇಲೆ ಆಯಿತು ಅಣ್ಣ ಅಂತ ಮಾರನೇ ದಿವಸ ಬಂದ್ಬಿಟ್ಟಿದ್ದೀವಿ. ನಮ್ಮಪ್ಪ ನನ್ನ ಮಗ ಏನು ಹೇಳ್ತಾನೆ ಅದನ್ನು ಮಾಡಿಕೊಟ್ಬಿಡಿ, ನಾನೇನು ಕೇಳಬೇಡಿ ಅಂತ ಅಂದು. ಆಗ ಎಲ್ಲ ತೋರಿಸಿದ್ರು, ಎಲ್ಲ ಸರ್ವೆ ನಂಬರ್ನು ಹಾಕಿದರು. ನಿಮ್ಮ ಭೂಮಿ ನಿಮ್ಮ ಹತ್ರ ಇಟ್ಕೊಳ್ಳಿ, ಎತ್ಕೊಳ್ಳಿ ನಮಗೆ ಕೊಡಿ, ನಾವು ಚೆನ್ನಾಗಿ ಸಾಕೋತಿ, ನಿಮ್ಮ ಇದಕ್ಕೆ ಮಾಡಿಕೊಡಿ. ಇಷ್ಟಿಷ್ಟು ಅಗಲ ಬಿಟ್ಕೊಂಡಿದ್ದೀರಿ ನೀವು, ಬಿಟ್ಕೊಂಡವ್ರವರು ಅವ್ರ ಅಪ್ಪಿಗಾಗಿ ಮಡಿಕೊಳ್ಳಿ ನೀವು ಎಲ್ಲನೂ ಕೊಟ್ಟರಾಗ. ಆ ಎತ್ತು ಇವತ್ತಿದ್ರು ಒಂದು 15,000 20,000. ಅವಾಗೇನು 5,000 ಕಣೆ 3,000 ಇದ್ದಾನೆ. ಅಷ್ಟಕ್ಕೆ ಅಷ್ಟು ಭೂಮಿಯನ್ನೆಲ್ಲ ಕೊಟ್ಟರು ಅವ್ರನ್ನ. ಏನಿದ ಅಲ್ಲಿ ನಮ್ಮ ಗಿಡ್ಡಮ್ಮನ ದೇವಸ್ಥಾನ ಅದಲ್ಲ ಅಲ್ಲಿ. ಅಯ್ಯೋ ದೇವ್ರೆ, ಆ ಪರಮೇಶ್ವರ, ಆ ಭಗವಂತ ಹೆಂಗೆ ಆ ಬುದ್ಧಿ ಕೊಟ್ಟಿದೆ. ಹೋದ್ರೆ ನಿನ್ನ ಎಲ್ಲರೂ ಊರು ತಿರ್ಗಕ್ಕೆ ಹೋಗೋದು. ಯಾಕೆ ಅದು ತಲೆ ಚೆನ್ನಾಗಿದೆ. ಯಾಕೆ ಒಂದೊಂದು ನಾವು ಸಾಲ್ಕ ನಾವು ಯಾಕೆ ನಮ್ಮ ಅಕ್ಕನ ಗಂಡ ಒಬ್ಬರಿದ್ರು ಬೆಟ್ಟಪ್ಪ ಅಂತ, ಅವ್ರು ರಾತ್ರಿ 9 ಗಂಟೆಲಿ ದಿನದಲ್ಲಿ ಕರ್ಕೊಂಡೋಗಿ ಬಿಟ್ಬಿಟ್ರೆ ನೋಡ್ಕೊಂಡು ದಾರಿ ನೋಡ್ಕೊಂಡು ಬಂದ್ಬಿಡ್ತಾನೆ ಅಂತ 9 ಗಂಟೆ ರಾತ್ರಿ ಕರ್ಕೊಂಡೋಗಿ ಚುಂಬಾಯಿ ಕೊಳ್ಳಿವಾಡ ಕಳೆದ್ನಲ್ಲ ಮೆಹಬೂಬ್ ಸ್ಟುಡಿಯೋ ಹತ್ರ, ಅಲ್ಲಿ ಕೆಂಟಿಂಗಿಟ್ರೆ ಬಂದ್ಬಿಡ್ತು. ನಾವು ಹೋದ್ರೆ ನಮ್ಮ ಜೊತೆ ಓಡಿ ಬಂದ್ಬಿಡ್ತಾನೆ ಅಂದ್ಬಿಟ್ಟು 3-4 ದಿವಸ ಗಂಟೆ ಬರಲಿಲ್ಲ. ಹಿಂಗೆ ಗಟ್ಟಾಗ್ಬಿಟ್ಟಿದ್ವಿ ದಪ್ಪ ಇಲ್ಲಿ ಗಂಟ. ಒಂದು ಮಡ್ರಾಸಿ ಒಂದು ಹುಡುಗ ಇತ್ತು, ಅದ್ರ ಚುಟ್ಟಿ ಕಾಸು ಕೊಡೋರು 6 ಕಾಸು ಆಗ ಅರ್ಧಾಣ್ಯ. ಅದರಲ್ಲಿ ನನಗೆ ಗಂಜಿ ಕಾಸು ಕೊಡೋದು ಹುಡುಗ ಮಡ್ರಾಸಿ. ಹೋಟ್ಲಿಂದ ಕಡೆ ಬಿದ್ಕೊಂಡಿರುವೆ ಒಂದು ವರ್ಷ ಗಂಟೆ ಹಂಗೆ ಇದ್ದೆ. ಆಮೇಲೆ ಅದೇ ಹೋಟ್ಲಲ್ಲಿ ಜವಾನಿಂದ ಹಿಡಿದು ದಿವಾನ್ ಆಗಿ ಗಂಟೆ ನಾನು ಇಟ್ಕೊಂಡ್ರು ಅವರು. ಇಬ್ಬರು ಪಾರ್ಟ್ನರ್, ಒಬ್ಬ ಕಾಮತ್ತು ಒಬ್ಬ ಪೈ ಅಂತ ಇಬ್ಬರು. ಆ ಇಬ್ಬರು ಸೆಟ್ಗಳು ನಾನು ಇಟ್ಕೊಂಡ್ರು. ಅವ್ರು ಎಲ್ಲಿಗೆ ಹೋಗ್ಬೇಕಾದ್ರೆ ನನ್ನ ಎತ್ಬಿಟ್ಟು ಗ್ಯಾಸ್ಟಿಂಗ್ ಗಲ್ಲಿಗೆ ಮೇಲೆ ಕೂರಿಸ್ಬಿಟ್ಟು ಹೋಗೋರು. ಇನ್ಯಾರಿಗೂ ಕೂರಿಸಿಲ್ಲ, ಮಾಲು ಇಲ್ಲ ಪಾಲು ಆರ್ಡ್ರ್ ಹಾಲ್ನ ಯಾವ ಹಾಲನ್ನು ಕೂರಿಸಿದ್ರು ನಾನು ಕರೆದು ಕೂರಿಸಿದ್ರು. ಕೂತ್ಕೊಳ್ಳಿವ್ರು ಬರೋ ಗಂಟ ಗಲ್ಲಲ್ಲಿ. ಆಮೇಲೆ ಎದುರುಗಡೆ ಒಂದು ಮೀನವರು ಜಾನಕಿಯಮ್ಮ ಅಂತ. ಹಾಂ ಆಯ್ತು, ಇದು ಆಯ್ತು ಮುದ್ದು. ಜಾನಕಿಯಮ್ಮ ನನಗೆ ಇದು ಕೊಡೋರು, ಅವ್ರು ರೊಟ್ಟಿ ಕೊಡೋರು. ನಮ್ಮ ಜಮೀನಲ್ಲಿ ಈಗ ನಾವೇ ಮಾಡ್ಕೊಂಡು ಅಮ್ಮ ಮೀನು ಮಾರೋಳು. ಮೀನು ಹಾಕಿ ಬಂದು ಮಾರ್ಕೆಟಿಗೆ ಮೀನು ಹಾಕಿ ಬಂದ್ಬಿಟ್ಟು ಅವಳು ರೊಟ್ಟಿ ಹಾಕೊಳ್ಳಲ್ಲ, ನನಗೊಂದು ರೊಟ್ಟಿ ಹಾಕೊಂಡ್ಬಂದು ನನಗೊಂದು ರೊಟ್ಟಿ ಕೊಡೋಳು. ಹೋಟ್ಲಲ್ಲಿ ಅಳತೆ ಕೊಡೋಲ್ಲ, ಒಂದು ಪಾವು ಒಂದು ಕಪ್ ಚಾಯ್ ಕೊಡೋರು. ಅವಳು ಅದನ್ನು ಒಂದು ಸರಿ ನಾನಂದ್ರೆ ಅವಳಿಗೆ ಇಷ್ಟ, ನಾನು ಚಿಕ್ಕ ಹುಡುಗ ಅವಳಿಗೆ ಇಷ್ಟ, ಅದೇನು ಗೊತ್ತಿಲ್ಲ ಯಾವ ರೀತಿ ಅಂತ ಗೊತ್ತಿಲ್ಲ. ಅವ್ರು ಬಂದು ಒಂದು ರೊಟ್ಟಿ ಹಾಕೊಂಡು ಬಂದು
ತಿನ್ನುವಂಥ ನಿಂತ್ಕೊಂಡು ತಿನ್ನಿಸ್ಬಿಟ್ಟು ಹೋಗ್ಬಿಡೋರು. ನಮ್ಮ ಹೋಟ್ಲ್ 2 ಜನ ಪಾರ್ಟ್ನರ್ಸ್ ಸೇಟ್ಗಳು ಅವರಿಬ್ಬರೂ ತುಂಬ ನನ್ನೇ ಇಷ್ಟಪಡೋರು ಅವರು. ಅದು ಕಂಡು ಅವಳು ತಂದು ರೊಟ್ಟಿ ಗಿಟ್ಟಿ ಕೊಡೋದು, ಇನ್ನೇನು ಇದು ಮಾಡಿದ್ರೆ ಮೀನು ಫ್ರೈ ಮಾಡೋದು ತಂದು ಕೊಡೋದು, ಹಿಂಗೆಲ್ಲ ಮಾಡೋದು. ಆಮೇಲೆ ಆ ರೀತಿಲಿ ಇದ್ದೆ. ಅವರು 5 ರೂಪಾಯಿ ಸಂಬಳ ಕೊಡೋರು ತಿಂಗಳಿಗೆ ಹೋಟ್ಲಲ್ಲಿ. ಮತ್ತು ದಿವಸ ಒಂದಾಣಿ ಚುಟ್ಟಿ ಕಾಸು ಅಂತ ಕೊಡೋದು. ಆ ಒಂದಾಣಿಯನ್ನು ಜಮಾ ಮಾಡಿ ನಾನು ಅವ್ಳ ಕೈಲಿ ಕೊಡುವೆ. ನಾನು ಊರಿಗೆ ದುಡ್ಡು ಕಳಿಸುವಾಗ ಕೊಡೋದಕ್ಕೆ ಕಳ್ಸೋಕ್ಕೆ ದುಡ್ಡು ಚಾರ್ಜ್ಗೆ ಆಯ್ತದೆ ಅಂತೇಳಿ ಅವಳ ತಗೊಳ್ಳಿ ಕಳಿಸ್ಬಿಡೋದು. ತಿಂಗಳಿಗೆ ಸಂಬಳ ಕೊಟ್ಟು ಕೊಡಲಿ, ಅದ್ರ ಜೊತೆಗೆ ಪೋಸ್ಟ್ಗೆ ಚಾರ್ಜ್ ಕೊಡಬೇಕಲ್ಲ, ಅದು ಕೊಟ್ಟು ಮಾಡಿ ಕಳಿಸ್ತೀವಿ. ಆಮೇಲೆ ಹಂಗೆ ಒಂದು ಆ ಮಡ್ರಾಜ್ ಹುಡುಗ ನನ್ನನ್ನು ನೋಡ್ತಲ್ಲ, ಗೆದ್ದು ಕಟ್ಟಾಗ್ಬಿಟ್ಟಿತ್ತು. ಆವಾಗ ಅದೇ ನನಗೆ ಅದರದ್ದು ಚುಟ್ಟಿ ಕಾಸಿನಲ್ಲಿ ನನಗೆ ರವೆ ಹಚ್ಕೊಂಬಂದು ಇದು ಗಂಜಿ ಕಾಸು ಕೊಡೋದು, ಅದೆಲ್ಲ ನೋಡಿತ್ತು. ಆಮೇಲೆ ಹುಡುಗನ ಶಿವ ಅಂತ ಅದ್ರ ಹೆಸರು. ಅದು ನಾನು ತುಂಬ ಕ್ಲೋಸ್ ಆಗ್ಬಿಟ್ಟು. ಎಷ್ಟು ದಿವಸ ನಾನಿದ್ದೆ ಅಷ್ಟೇ ದಿವಸ ಗಂಟಲ್ಲ ಆ ಹೋಟ್ಲಲ್ಲಿ ಹುಡುಗ ಇದ್ದಿದ್ದು. ನಾನು ಬಿಟ್ಟೆ, ಅದು ಬಿಟ್ಬಿಟ್ಟು ಹೊರಟೋಗ್ತು. ಆಮೇಲೆ ಒಂದು ಸರಿ ಹಿಂಗೆ ಅವ್ರಿಗೆ ಒಬ್ಬ ಸ್ಟೇಟಿಗೆ ಊರಿಗೆ ಹೋಗ್ಬೇಕೋ ಏನೋ ಎಲ್ಲ ಹೋಗ್ಬೇಕಲ್ಲ, ಇಲ್ಲ ಅವರು ಮೇಷ್ಟ್ರಾಗಿದ್ದರು. ಅವ್ರಿಗೆ ಕೆಲಸ ಬದಲಿ ಆಗೋಯ್ತು ಒಂದು ಸ್ವಲ್ಪ ದಿವಸ. ಅವ್ರು ಬದಲಿ ಆಗೋದ್ಮೇಲೆ ನಾನು ಕ್ಲಾಸ್ಗೆ ಕೂತ್ಕೊಳ್ಳೋದು. ಅವ್ರು ಎತ್ಬಿಟ್ಟು ಇಷ್ಟು ಎತ್ತರ ಗೆಲ್ಲ ನಾನು ಕೂಸಿಟ್ಟೋರು, ನಾನು ಬಂದಾಗ ಇಳಿಬೇಕಾಗಿತ್ತು. ಹಾಗೆ ಮಾಡ್ಕೊಂಡಿದ್ದೆ. ಆಮೇಲೆ ಇದೊಳಗೆ ಸರಿ ಆಯಿತು, ನಾನು ಹೋಗೋಕ್ಕೆ ಬಿಡೋಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅವ್ರು ಬಂದರು. ಒಂದು ಸ್ವಲ್ಪ ಒಂದು 4 ತಿಂಗಳಿಗೋ 3 ತಿಂಗಳಿಗೋ ಟ್ರಾನ್ಸ್ಫರ್ ಆಗಿತ್ತು ಅವ್ರಿಗೆ ಅಷ್ಟೇ, ನನ್ನ ಊರಿಗೆ. ಆಮೇಲೆ ಅಲ್ಲಿಂದ ಬಂದಮೇಲೆ ನಾನು ಬಿಟ್ಮೇಲೆ ಬಂದೆ. ಬಿಟ್ಟ ಮೇಲೆ ಅಲ್ಲೇ ಬರೋಕ್ಕೆ ಕೊಡಲಿಲ್ಲ ನಮ್ಮ ಅಕ್ಕನ ಗಂಡ. ನೀನು ಇಲ್ಲೇ ಇರಬೇಕು, ಇನ್ನೊಂದು ಕಡೆ ಎಲ್ಲೋ ಹೊಗದಾನಿಕೆ ಮಾಡೋಕ್ಕೆ ಇಲ್ಲೇ ಇರಬೇಕು ಅಂತೇಳಿ ನಾನು ಬಂದು ಅಲ್ಲೇ ಇರುತ್ತೆ ನನಗೆ. ಪುನಃ ಅದೇ ಕೆಲಸನ ಠಾಣದಮ್ಮ ಅವರ ಅಷ್ಟು ಕಂಡ್ರೆ ಪ್ರೀತಿ, ಅಷ್ಟು ನಮ್ಮ ಕಂಡ್ರೂ ಅಷ್ಟೇ ಪ್ರೀತಿ. ಅಷ್ಟೇ ಊರಿನೂ ಐತಲ್ಲ. ಮತ್ತೆ ಅವ್ರಿಗೆ ಏನಂದರೆ ನಮ್ಮ ಮನೆಗೆ ಬಂದ್ಬಿಟ್ರು ಏನು ಅಷ್ಟು ಖುಷಿಯಿಂದಲೇ ಮಾತಾಡೋದು, ಅಷ್ಟು ಖುಷಿಯಿಂದಲೇ ಕರ್ಕೊಂಡು ಅಲ್ಲಿ ಹೋದ್ರೂ ಕಾಣಕ್ಕೆ ಹೋದ್ರೂ ಏನು ಅದು ತಗೊಂಬರೋದು ಇದು ಮಾಡು ಅದು ಮಾಡು ಅಂತ ಕೂತ್ಕೊಳ್ಳೋದು ಅವ್ರ ಅಮ್ಮ ಅವರ ಹೆಂಡತಿಗೆ. ಅವ್ರಿಗೆ ಅದು ಸ್ವಲ್ಪ ಇದಾಗೋದು, ನೋವಾಗೋದು, ಏನು ಬಂದ್ಬಿಟ್ರೆ ಏನು ಹಿಂಗೆ ಆಗ್ತಾರಲ್ಲ ಅಂತೇಳಿ ಹಂಗೆ ಮಾಡೋದು. ತುಂಬ ಇಷ್ಟಪಡೋರು ನನಗೆ, ನನ್ನ ಕಂಡು ತುಂಬ ಇಷ್ಟಪಡೋರು. ನಮಗೆ ಜಾಸ್ತಿ ಗಂಡ ಹೆಂಡ್ತಿನ ಇಬ್ಬರನ್ನೂ ಅಲ್ಲೊಂದು ಒಳ್ಳೆ ರಮಣನ್ ಡ್ಯಾಮ್ ಅಂತ ಒಂದು ಕಂಪ್ನಿ ಹೊಸದಾಗಿದ್ದಾಯಿತು. ನಮ್ಮೂರಿನವರು ಒಬ್ಬರು ಗಾರ್ಡನ್ ಇನ್ಚಾರ್ಜ್ ಬಂದರು. ಆಗ ಹೋಗಿ ನನಗೆ ಹೇಳಿದ್ರು, ಇವ್ರಿಗೆ ಕೆಲಸ ಸೇರಿಸ್ಕೊಡು ಅಲ್ಲಿಗೆ, ನೀನು ಹೇಳಿದ್ರೆ ಸೇರಿಸ್ಕೊತಾನೆ ಹೋಗಿ ಅಂತ. ಹಾಗಾಗಿ ಕರ್ಕೊಂಡೋಗಿ ಇಟ್ಟೆ. ಗಂಡ ಹೆಂಡ್ತಿನ ಇಬ್ಬರೂ ಕೆಲಸಕ್ಕಿಟ್ಟೆ. ಚೆನ್ನಾಗಿ ದುಡಿದ್ರು, ಬಂದಮೇಲೆ ಚೆನ್ನಾಗಿದ್ರಿ, ಬೇಡ ಅಂತ ಅಷ್ಟೇ. ತುಂಬ ಎಲ್ಲರಿಗೂ ಒಂದು ಮನಸ್ಸಿನಲ್ಲಿ ಒಂದು ಎಲ್ಲ ಪ್ರೀತಿಗೆ ಇವು ಏನು ಇಷ್ಟು ಭಾಳ ಇದು ಗಂಭೀರ ಕೊಡ್ತಾರೆ. ಮರಿ ನಿಮ್ಮ ದೊಡ್ಡವನೇ ನೋಡು ಸಿಟಿಗಳನ್ನ ತಗೊಬಂದ್ರು ಅಂತೇಳಿ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಓದೋರ್ನ ಬಂದವ್ರನ್ನ ನೋಡ್ತಾರೆ. ನಮ್ಮ ಮನೆಯವ್ರು ಬಂದರೆ ಯಾರನ್ನೂ ಮಾತಾಡ್ಸೋಕ್ಕಿಲ್ಲ, ನಮಗೇನು ಮಾಡೋದಿಲ್ಲ, ಕೊಡೋದಿಲ್ಲ, ಎಲ್ಲ ಅಳತೆ ಮೇಲೆ ಕೊಡ್ತಾರೆ, ಎಲ್ಲ ಹಿಂಗೆ ಮಾಡುವಂತಾರೆ, ಎಲ್ಲ ಮುಚ್ಕೊಂಡು ಕೊಡ್ತಾರೆ ನಮಗೆ ಅಂತ ನಾವು. ಇವ್ರ ಕಡೆ ಬಂದ್ರೆ ಹಂಗೆ ಮಾಡ್ತಾರೆ, ನನ್ನ ಕಡೆ ಬಂದ್ರೆ ಹಿಂಗೆ ಮಾಡ್ತಾರೆ ಅನ್ನೋ. ಭಗವಂತ ನಾವು ಎಲ್ಲರಿಗೂ ಒಂದೊಂದು ಥರ ಮಾಡೋದು ಬೇಡ, ಹೆಂಗದೆ ಹಂಗೆ ಮಾಡಿಕೊಂಡು
ನಮ್ಗೆ ಹೆಂಗೆ ಕೊಡ್ತಾರೆ ಹಂಗೆ ಅವ್ರಿಗೆ ಕೊಡಿಲ್ಲ, ಅವ್ರಿಗೆ ಹೆಂಗೆ ಕೊಡ್ತಾರೆ ಹಂಗೆ ಮಾಡೋಕ್ಕೆ ಕೊಡಿ. ಸುಮ್ಮನೆ ಈಗ ಒಬ್ರಿಗೊಬ್ರು ಕಚ್ಚಾಡೋದು ಹೇಳೋದು ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಬಂದರೆ ಆಮೇಲೆ ಬಿಟ್ಕೊಟ್ರು ಮಾಡ್ಕೊಂಡು. ಸಸ್ನೆ ಸಾಕು ಪೂರ ಹೇಳಿದ್ರು ನನ್ನ ನೆನಪೇಲೆ ಅಷ್ಟು ಇರೋದು ಅದು ಹಸಿ ಕಾಮದಿ. ಈ ನಮ್ಮ ಡಾಕ್ಟ್ರು ಇದ್ರಲ್ಲ ಅವರು ಯಾವ ಬಿಲ್ಡಿಂಗ್ನಲ್ಲಿದ್ದರು ಆ ಪಕ್ಕದ ಬಿಲ್ಡಿಂಗ್ನಲ್ಲಿ ನಾನು ವೋಲ್ಟಾಸ್ ಕಂಪ್ನಿಯವರೊಬ್ಬರು ಇಂಜಿನಿಯರ್ ಇದ್ದರು. ಅಲ್ಲಿ ಅವರು ಅಲ್ಲಿ ವೋಲ್ಟಾಸಿಂದ ಇದು ಎ ಸಿ ಫ್ರಿಜ್ಜು ಎಲ್ಲ ಗ್ಯಾರೇಜ್ನಲ್ಲಿ ಕಂಪ್ನಿಯಿಂದ ಪಾರ್ಟ್ಸ್ ತಂದು ಅಲ್ಲಿಂದ ಮಾಡಿ ಕೇಳಿದ್ರೆ ಕೊಡೋರು. ಅದಕ್ಕೆ ನಾನು ನೋಡೋಕೆ ನನ್ನ ಇಟ್ಕೊಂಡಿದ್ರು. ಅಲ್ಲಿ ಇರ್ತಿದ್ದೆ ನಾನು. ಅವರು ಅದೇ ಬಿಲ್ಡಿಂಗ್ನಲ್ಲಿ ಇವ್ರು ಡಾಕ್ಟ್ರು ಇದ್ದರು, ಗಂಡ ಹೆಂಡ್ತಿರು ಇವ್ರಿಬ್ರು ಕೆಲಸ ಮಾಡೋದು. ಅವ್ರಿಗೆ ಏನಾದ್ರು ಬೇಕಾದರೆ ಯಾರನ್ನು ನನ್ನೇ ಕರೆಯೋರು. ಅವ್ರು ಸಿಗರೇಟ್ ಸೇದರು, ಆಮೇಲೆ ಇನ್ನೇನಾದ್ರು ಬೇಕಾದರೆ ಮುಂದಾಗಿ ಅಂಗಡಿಯಿಂದ ತನ್ಬೇಕಾದ್ರೆ ನನಗೆ ಕರೆದ್ಬಿಟ್ಟು ತಗೊಂಡು ಕುಡ್ದಿದ್ದೆ. ಅವ್ರು ಯಾವತ್ತೂ ಕೇಳಿದ್ರೆ ಏನು ಕೇಳಿದ್ರು ಅಲ್ಲ ಅಂತ ಹೇಳ್ತಿರಲಿಲ್ಲ. ಆಮೇಲೆ ನಂಗೆ ಮಾಡ್ತಾ ನಂಗೆ 15-16 ಆಗಿರಬೇಕು, 18 ಪೂರ ಆಗಿರಲಿಲ್ಲ. ಆಗಲೇ ಅವ್ರು ಕೆಲ್ಸಕ್ಕೆ ಇಟ್ಬಿಟ್ರು ನಾನು. ಅವ್ರು ಬೇರೆ ಕಡೆ ಮಹಿಮ್ನಲ್ಲಿ ಅವರು ಮನೆ ತೊಗೊಂಡ್ರು. ಆಗ ನನಗೆ ಅಲ್ಲಿ ಕೆಲಸಕ್ಕೆ ಅವ್ರ ಹೆಂಡ್ತಿಗೆ ಹೇಳಿದರು, ನಿಮ್ಮ ಕಾಲೇಜ್ನಲ್ಲಿ ಕೆಲಸಕ್ಕೆ ಇಟ್ಬಿಡು ಅಂತ. ಕಾಲೇಜ್ನ 2 ಜನ ಅವರೇ ಅಲ್ಲಿ ಕೆಲಸ ಕೊಡ್ತಿದ್ದ, ನಿಮ್ಮಲ್ಲಿ 100 ಜನರು ಅಲ್ಲಿ ಕೊಡ್ಸಿ ಅಂತ ಆಯ್ತಾವಮ್ಮ. ಆಗ ಈಗ ಕಂಪ್ನೀಲಿ ಕೊಡ್ಸಿದ್ರು, ಕರ್ಕೊಂಡೋಗಿ ಕೊಟ್ಟರು. ಅಲ್ಲಿ ಎಲ್ಲರೂ ಅವ್ರು ತಿಂಗಳು ಮಾಡೋರು. ದೊಡ್ಡವ್ರ ಮಕ್ಕಳಿಗೆ ಮೀಸೇನು ಬೇಕಿಲ್ಲ, ಗಡ್ಡನೂ ಬೇಕಾಗಿಲ್ಲ, ಕೆಲಸ ಕೊಟ್ಟು ಸಿಗ್ತದೆ. ಬಡವ್ರ ಮಕ್ಕಳಿಗೆಲ್ಲ ಅಲ್ಲಿ ಎಲ್ಲನೂ ಕೇಳ್ತಾರೆ ಅಂತ ಅಂದರು, ತಿಂಗಳು ಮಾಡೋರು. ಹಂಗೆ ಆ ಥರ ಅವ್ರು ಚೆನ್ನಾಗಿದ್ರು. ಡಾಕ್ಟ್ರು ಹೆಂಡ್ತಿನೇ ಮಕ್ಕಳೆಲ್ಲ ಭಾಳ ಚೆನ್ನಾಗಿ ನೋಡ್ಕೊಳ್ಳೋದು. ನಾವು ಹೋದ್ರೂ ಅಷ್ಟೇ ಅವರು ಬಂದಿದ್ರು ಇಲ್ಲಿಗೆ, ನಮ್ಮ ಮನೆಗೆ, ಈ ಮನೆಗೆ ಬಂದಿದ್ರು. ಬಂದಿದ್ರು ಡಾಕ್ಟ್ರು. ಇನ್ನು ಹಂಗೆ ಬಂದಿರ್ಬೇಕು ಈ ಮನೆಗಳಿಗೆ. ಅವ್ರು ಅಂಥ ಬಿಲ್ಡಿಂಗ್ನಲ್ಲಿ ಫ್ಲ್ಯಾಟ್ನಲ್ಲಿ ಇರೋರೆಲ್ಲ ಹೆಂಗೆ ಬಂದಿರಬೇಕು ಅವಾಗ. ಆದರೆ ಅವ್ರ ಫ್ಲ್ಯಾಟ್ಗಿಂತ ನಮ್ಮ ಇದೇ ಚೆನ್ನಾಗಿರೋದು ಅವಾಗ, ಹಂಗಿರೋದು. ಆಗಲೇ ಅವ್ರು ಹೇಳಿದ್ರು, ಇನ್ನೆಲ್ಲ ಫ್ಲ್ಯಾಟ್ ಮಾಡ್ಕೊಂಬಿಡುವೆ ಅಂತ ಅನ್ನೋದು. ಊರಿನ ಮನೆ ಕಟ್ಟಕ್ಕೆ ಅವರು 12,000 ಕೊಟ್ಟಿದ್ದು. ನಮ್ಮ ಡಾಕ್ಟ್ರೇ ಕೊಟ್ಟಿದ್ದು. ಊರಿನ ಮನೆ ಅದೇ ಮಾತಲ್ಲ, ಇದು ಹುಬ್ನಳ್ಳಿಲಿ. ಏನಾಗ್ತದೆ, ಅವ್ರು ಅಲ್ಲಿಗೆ ಹೋದ್ಮೇಲೆ ಇಟ್ಕೊಂಡು ಹೋದ್ರು. ಇವರು ಹೇಳಿದ್ರಲ್ಲ, ಅವ್ರ ಹೆಂಡ್ತಿಗೆ ಹೇಳಿದ್ರು, ಮಾಲ್ತಿ ಇವ್ರಿಗೊಂದು ಕೆಲಸ ಕೊಡಿಸ್ಬಿಡು ನಿಮ್ಮ ಕಾಲೇಜಲ್ಲಿ ಅಂತ. ಅವರು ನಮ್ಮ ಕಾಲೇಜಿನಲ್ಲಿ ಕೆಲಸ ಸಿಗ್ತದೆ, ಒಬ್ಬ ಪ್ಯೂನ್ ಇರ್ತಾನೆ, ನಿಮ್ಮ ಕಂಪ್ನಿನೇ ಕೊಡ್ತೀವಿ 100 ಜನ ಇದ್ದಾರೆ ಅಂತ ಅಂದು. ಅವ್ರು ಹಂಗೆ ಅಂತ ಹೇಳಿ ಅಡ್ರೆಸ್ ಹುಡ್ರು ಸ್ವಲ್ಪ ಅಡ್ರೆಸ್ ಮೇಲೆ ಆಯಿತು ಅಂತೇಳಿ ಗಾಡಿಗೆ ನಿಲ್ಲಿಸ್ಕೊಂಡು ಉದ್ದ ಅಳತೆ ಎಲ್ಲ ವಜನ ಎಲ್ಲ ತಗೊಂಡ್ಬಿಟ್ಟು ಬರ್ಕೊಂಡು ಅವರೇ ಇದು ನಿಮ್ಮ ಈ ಪೇಪರ್ ಮೇಲೆ ಸೈನ್ ಮಾಡೋದ ಅಂತ ಮಾಡಿದೆ. ಅದನ್ನ ಅವರೇ ತೊಗೊಂಡೇ ಕೊಟ್ಟು ಅವರೇ ಪರ್ಸನಲ್ ಆಫೀಸರ್ಗೆಲ್ಲ ಹೇಳಿ ಬರೋಕ್ಕೆ ಹೇಳಿದರು. 64ರಲ್ಲಿ ತಾರೀಕು ನೆನಪಿಲ್ಲ, 64ರಲ್ಲಿ ತಗೊಂಡೋಗಿ ಸೇರಿಸಿದ್ರು. ಎಲ್ಲರಿಗೂ 3 ತಿಂಗಳಿಗಾಗ ಬ್ರೇಕ್ ಕೊಡೋರು. ನಾನು ನಿಮ್ಮ ಹತ್ರ ಬ್ರೇಕ್ ಕೊಡ್ತಿರಲಿಲ್ಲ. ಆ ಕಂಪ್ನಿಯಿಂದ ನೋಡು ಫೆಸಿಲಿಟಿ ಎಷ್ಟಿತ್ತು. ಅವರು ಅಲ್ಲಿ ಅಂತ ಹೇಳಿದ್ಮೇಲೆ ತೊಗೊಂಡೋಗಿ ಅಲ್ಲಿ ಇಟ್ಟರು. ಒಂದು ದಿವಸ ಎಲ್ರಿಗೂ 3 ತಿಂಗಳು ತುಂಬೋಕ್ಕೆ 3 ದಿವಸ ಬಾಕಿ ಇದ್ದರೆ 8 ದಿವಸ ಮನೇಲಿ ಕೂರ್ಸೋರು. ಅವ್ರು ಎಲ್ಲರಿಗೂ ಪರ್ಮನೆಂಟ್ ಮಾಡೋಕ್ಕೆ ಇದು ಮಾಡಿಬಿಡ್ತಾರೆ, ಕೇಳ್ತಾರೆ, ಇದು ಮಾಡ್ತಾರೆ ಅಂತ. ನಾನು ನಿಮ್ಮ ಹತ್ರ ಅದು ಯಾವಾಗಲೂ ಕೊಡ್ತಿರಲಿಲ್ಲ, ಬರೀ ಬ್ರೇಕ್ ಅಂತೇಳಿ ಇದು ಲೆಟ್ರ್ ಕೊಟ್ಬಿಡೋರು. 3 ತಿಂಗಳು ಒಂದು ಸರಿ ಬ್ರೇಕ್ 4 ದಿವಸ. ಇವರು ಮನೇಲೆಲ್ಲ ಕೆಲಸ ಮಾಡೋರಲ್ಲ, ಇವರು ಎಲ್ಲ ಕೆಲಸನೂ ಮಾಡಿಕೊಡೋದು. ಮತ್ತು ಮನೇಲಿ ಏನು ಬೇಕು ಹುಡುಗರಿಗೆಲ್ಲ ಕರ್ಕೊಂಡೋಗ್ಬೇಕು ಎಲ್ಲ ಮಾಡೋದು. ಗಿರಿಯಪ್ಪನ ಬಿಡೋರು, ಗಿರಿಯಪ್ಪನ ಅರ್ಧಂಬರ್ಧ ಮಾಡಿಬಿಟ್ಟು ಬಿಡೋರು. ಅಡುಗೆ ಕೆಲಸ ಆ ಕೆಲಸ ಅಂತ ಅಡುಗೆ ಕೆಲಸಕ್ಕೆ ಇಟ್ಟಿದ್ದೆ ಗಿರಿಯಪ್ಪನ ಅವ್ರ ಮನೇಲಿ. ಇವರೇನು ಏನಿದ್ರು ತರೋದು ಕೊಡೋದು ಮಾಡೋದು ಬಿಡೋಕ್ಕೆ ಎಲ್ಲ ಮಾಡಿ ಇವ್ರ ಕೈಲಿ ಕೊಡೋ ಇದು ಮಾಡೋರು. ಇದು ಮಾಡ್ಕೊಂಡಿದ್ರು. ಅದರಿಂದ ಇವ್ರಿಗೆ ಮದತ್ತು ಸಿಕ್ತು ಚೆನ್ನಾಗಿ. ಈ ಗಿರಿಯಪ್ಪನ ದಿವಸ ತಂದು ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂದ್ಕೊಂಡು ಅಲ್ಲೊಸಿ ದಿವಸ ಕೆಲಸ ಮಾಡೋದು, ಇಲ್ಲೊಸಿ ದಿವಸ ಕೆಲಸ ಮಾಡೋದು, ಬಿಟ್ಟು ಕೂತ್ಬಿಟ್ಟು
ಅವ್ರನ್ನೂ ಹೇಳಿ ಇವರೇ ತಗೊಂಡೋಗಿಡೋದು ಮತ್ತು ಬಿಟ್ಟು ಬರೋದು, ಹಂಗೆ ಮಾಡೋದು. ಅದೇ ಸಂತೆ ಕುರ್ಸ್ನಲ್ಲಿ ಇದು ಭಗವಂತ ನನಗೆ ಗ್ಯಾರೇಜ್ ದಿವಸ ಮೇಲೆ ಟ್ಯಾರಸ್ ಮೇಲೆ ಮನೆ ಕಳೆದಂತ ಭಗವಂತನ ನನಗೆ ಆ ಬುದ್ಧಿ ಆ ಒಂದು ಒಳ್ಳೆತನನ ಕೊಟ್ಟಿದ್ರು, ಅವರೇ ಕೊಟ್ಟಿದ್ದು. ಅದರಿಂದ ನನಗೆ ನಮ್ಮ ಬಡತನನ್ನೆಲ್ಲ ದೂರ ಮಾಡ್ತು. ಯಾವನಿಗೂ ಆ ಥರ ಇದ್ದಿರಲಿಲ್ಲ ಇವರು. ಯಾರೆಲ್ಲ ಗಾಡಿ ಬಂದಿರೋದು ನಮ್ಮ ದೊಡ್ಡಪ್ಪ ಯಾವಾಗಲೂ ಹೇಳಿದ್ರು, ನಾನೆಲ್ಲ ಇವನಿಗೆ ಕೊಟ್ಬಿಟ್ಟಿದೆ, ನಾನು ಯಾರಿಗೂ ಕೊಡೋಕೋದ, ಇವನು ಅವಾಗ ಮೇಲೆ ಕೊಟ್ಬಿಡ್ತೀನಿ ಅಂತ ಅನ್ನೋದು. ಈ ಆಚಾರ ಹತ್ರ ನೇಗ್ಲಿಕ್ಸೋಕ್ಕೆ ಹೋಗೋವು, ಅದು ನನ್ನ ಕರ್ಕೊಂಡು ಹೋಗೋದು, ಬರ ನಾನು ನೇಗ್ಲಿಕ್ಸ್ಕೊಂಡು ಅಂತ. ಆಚಾರ್ಯ ಹೇಳೋರು, ಆಚಾರ್ಯ ನಿಮ್ಮದೆಲ್ಲ ಯಾರಿಗೆ ಕೊಡ್ತೀರಿ? ಇವನಿಗೆ ಕೊಡೋದು, ಯಾರಿಗೂ ಕೊಡೋಕ್ಕಿಲ್ಲ ನರ್ಸಯ್ಯ ಅಂತ. ಅವ್ರು ನರ್ಸಯ್ಯ ಆಚಾರ್ಯ, ನರ್ಸಪ್ಪಾಚಾರ್ಯ ಎಲ್ಲೆಲ್ಲೂ ರೆಕಾರ್ಡು, ಪ್ರತಿಯೊಬ್ಬರು ಒಂದೊಂದು ಹೇಳೋರು. ನೋಡು, ಇವ್ರಿಗೆ ದೊಡ್ಡಪ್ತಿರಿದ್ರು ಚಿಕ್ಕಪ್ತಿರಿದ್ರು ಯಾರೂ ಊರಲ್ಲಿಲ್ಲ. ಅವ್ರು ಖಾಲಿ ಇವರಪ್ಪ ಒಂದೇ ಊರಲ್ಲಿದ್ದಿದ್ದೆ. ಈಗ ನಾವು ಹೆಂಗೆ ಹೊರಗಡೆ ಇದ್ದು ಹಂಗೆ ಅವ್ರು. ನಾವು ಮದುವೆ ಆದ್ಮೇಲೆ ಅಂದ್ಕೊಂಡೆ, ನಾವು ಹೋದರೆ ಒಂದೇ ಮನೆ ಒಂದೇ ಮಕ್ಕಳು ಅಂತಾರಲ್ಲ, ನಾವು ಹೋದ್ರೆ ಒಂದು 2 ಮನೆ. पुष्पलता वेंकटेश गौड़ा फिरोज ब्रिज में काम पे लगा, तभी तो रुक्मणी ने उसमें रूम लिया, भाड़े पे रूम लिया वो रुक्मणी निवास में. उसके बाद करते 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 वो अपने पीछे एक मराठी पान बीड़ी शॉप था, शॉप वाला था, उसका दुकान लिया उधर ही. उसका दुकान लेके फिर वो उधर काम चालू था, करता था. वो देख के फिर क्या नाम उसका, अभी तो बहुत कुछ बोल, कभी कभी सब याद आता तो मेरे को, जैसा तुम मानता है ऐसा सही लाइन से बोलने को होता मन, लेकिन याद ही नहीं, क्या करेगा. उसके बाद रुक्मिणी निवास लेने के बाद में 73 में रुक्मिणी निवास में रूम लिया. रूम के 72 में लिया, 73 में शादी किया. उसके बाद में जो चालू हो गया काम, तो मेरा सबको गाँव गुच्छी कौन आता है जाता है, उन लोग का सेवा में लगा रहता था. उसको नौकरी, वो दुकान मकान, ये काम में था जुड़ा था. सब लोग किसके पास जाएगा तो मेरे पास भेज देता था. ಅಲ್ಲಿ ಹೋಗಿ ಗೌಡನ್ ಅಂತ ಕೂಡ ಅವರು ಮಾಡಿಕೊಡ್ತಾರೆ, ಅವ್ರ ಹತ್ರ ಮಾಡಿಕೊಡ್ತಾರೆ ಅಂತ ಅನ್ನೋರು. ಆಮೇಲೆ ನಿಂಗಪ್ಪಣ್ಣ ಅಂತೇಳಿ ಒಬ್ಬ ಸಾಕಿನ ಕೇಳಿದ್ರು, ಅವರು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು, ಬರೋಸಿಲ್ ಗ್ಲಾಸ್ನಲ್ಲಿ. ಅವರು ನನ್ನ ಹತ್ರಕ್ಕೆ ಕಳಿಸೋರು. ಅವ್ರ ಮಗಳು SLC ಪಾಸ್ ಮಾಡಿಕೊಂಡು ಸರ್ಟಿಫಿಕೇಟ್ ತಗೊಂಡಿರಲಿಲ್ಲ. ಅದನ್ನೂ ನಾನು ಕೊಡಿಸ್ದೆ, ಅವ್ರಿಗೆ ಸರ್ಟಿಫಿಕೇಟು ಕೊಡಿಸ್ದೆ. ಅವರು ನಿಂಗಪ್ಪನ ಪರಿಚಯ ಆದಮೇಲೆ ನಿಂಗಪ್ಪನಿಂದ ಈ ಪಾಪಣ್ಣ ಪರಿಚಯ ಆದರು. ಪಾಪಣ್ಣರ ತಂದೆಯವ್ರು ಬಂದಾಗ ಪಾಪಣ್ಣರ ತಂದೆಯವ್ರು ಹೇಳಿದ್ರು, ನೀವು ಅಪ್ಪನ ನಾನು ತುಂಬ ಕ್ಲೋಸ್ ಕಣಪ್ಪ, ನಮ್ಮ ಮಗನು ಬಂದವನಿಂದ ಹತ್ರ ನೋಡ್ಕೊಂಡು ಮುಂದಕ್ಕೆ ಅಂತ. ಅಲ್ಲ, ನೀನು ಅವರು ಹಂಗೆ ಕುಡಿಸ್ಕೊಂಡು ಮಾಡ್ತೇ ಸರಿ ನೀನು. वो दिखने को बस उतने के उतने बस कर. ಅಷ್ಟೇ ಹೋಟೆಲ್ ಎತ್ಕೊಂಡು ಒಂದು ನಾನು ಈ ಕಂಪ್ನಿಗೆ ಸೇರಿಕೊಂಡೆ. ಈ ಕಂಪ್ನಿಗೆ ಸೇರಿಕೊಂಡು ಆಮೇಲೆ ಶುರು ಹಚ್ಕೊಂಡೆ ಕೆಲಸ ಮಾಡ್ತಾ ಒಂದು ಕಡೆ ಊಟ, ಒಂದು ಕಡೆ ಮಲಗೋದು, ಒಂದು ಕಡೆ ಕೆಲಸ, ಒಂದು ಕಡೆ. ಹಂಗೆ ನನ್ನ ಪರಿಸ್ಥಿತಿ.
ಅದನ್ನು ಮಾಡಿಕೊಂಡೇ ಎಲ್ಲ ಮಾಡಿವೆ. ಆಮೇಲೆ ಒಂದು ಅಲ್ಲೇ ಸಂತ ಒಂದು ಮೂಲೆ ಹೋಟ್ಲು ಅಂತ ಇತ್ತು. ಆ ಹೋಟ್ಲಿನಲ್ಲಿ ಊಟ ಮಾಡ್ತಿದ್ದೆ. ಆ ಹೋಟ್ಲ್ ಸ್ಟೇಟ್ ಹೇಳ್ದೆ, ನಾನು ಬೆಳಗ್ಗೆ ಟೈಮ್ ನಮಗೆ ಸ್ವಲ್ಪ ಶಿರಾಪುರಿ ಮಾಡಿಕೊಟ್ಬಿಡು, ಒಂದು ಊಟ ನಾಷ್ಟ ಮಾಡ್ಕೊ ಅಂತ ಅಂದೆ. ಅವ್ರಿಗೆ ಅದು ಮಾಡಿಕೊಟ್ಟು ಒಂದು ಊಟ ಒಂದು ನಾಷ್ಟ ಅಲ್ಲಿ ಮಾಡ್ಕೊತಿದ್ದೆ ಆ ಹೋಟ್ಲಲ್ಲಿ. ಅಲ್ಲೇ ಬಂದು ಸುಬ್ಬಯ್ಯವ್ರ ಮನೆ ಮೇಲ್ಗಡೆ ಒಂದು ರೂಮ್ ಇತ್ತು, ಖಾಲಿ ಇತ್ತದು. ಒಬ್ಬರು ಭಟ್ರು ಅವ್ರ ಮನೆ ಅಡುಗೆ ಮಾಡೋ ಭಟ್ರು ಅಲ್ಲಿ ಮಲ್ಕೊಳ್ಳೋರು. ಅವ್ರ ಜೊತೆಲಿ ನಾನು ಬಂದು ಮಲ್ಕೊಳ್ಳೆ ಅಲ್ಲಿ. ಆ ರುಕ್ಮಿಣಿ ನಿವಾಸದಲ್ಲಿ ಇದರಲ್ಲಿ ರುಕ್ಮಿಣಿ ನಿವಾಸ ಯಾರು ಹೌದು, ರುಕ್ಮಿಣಿ ನಿವಾಸ ಅದ್ರ ಹೆಸರು. ಅಲ್ಲಿ ಅವನ ಯು ಪಿ ಅವ್ರನ್ನ ಸುಬ್ಬರಾಯರ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದವನು, ಪಿಯೋನವನು. ಅವನು ನಾನು ಇಬ್ಬರು ಅಲ್ಲಿ ಮಲ್ಕೊಳ್ಳೋವು. वो उसका ऑफिस में करता था, उधर सोता, मैं इधर करता था. रात को होटल में आके काम करके उधर खाना बना करके वहीं पे आके उसके साथ में सोता था. इधर उधर करके सोता था करके सुब्बाराव इधर और मैनेजर ಬೈನ್ ಮ್ಯಾನೇಜರ್ ಅವ್ರು ಹೇಳಿದ್ರು, ಅಲ್ಲೇ ಕುಮಾರ ಹೋಯ್ತು, ಬಂದು ಇಲ್ಲೇ ಮಲ್ಗೋ ನೀನು ಅಂತ. ಅದೊಂದು ಒಳ್ಳೇದಾಯ್ತು. ಫಸ್ಟ್ ಕ್ಲಾಸ್ ರೂಮ್ ಮೇಲ್ಗಡೆ ರೂಮ್ ಸಿಕ್ತು, ಅಲ್ಲಿ ಮಲ್ಗಕ್ಕೆ ಶುರು ಮಾಡಿದೆ. ಅಲ್ಲಿ ಶುರು ಮಾಡಿದ್ಮೇಲೆ ಎಲ್ಲರಿಗೂ ಪೋದಾರಿ ಸ್ಕೂಲ್ನಲ್ಲಿ ಅಣ್ತಂದಿರ 3 ಜನನ ಇಟ್ಟೆ ಕೆಲಸಕ್ಕೆ. ಆ ಪೋದಾರಿಗಳು ಅವರು ಈಗಲೂ ಅವರೇ, ಅಂದರೆ ಎಲ್ಲ ಚೆನ್ನಾಗಿ ನಮ್ಗೆ ಹೋದ್ರೆ ಈಗಲೂ ಚೆನ್ನಾಗಿ ನೋಡ್ಕೋತಾರೆ, ಚೆನ್ನಾಗಿ ನೆನೆಸ್ಕೋತವೆ ಎಲ್ಲನೂ. रुक्मिणी निवास में रूम छोटा हो गया, वो उधर से करके इधर स्कूल लिया. स्कूल लेके रमेश दुबे जी को पकड़ के इधर चालू कर दिया नागरिक सुविधा देने के लिए. फिर दुबे जी भी मेरे को बुला के कुछ ना कुछ काम सौंपाता था. उसमें मैं थोड़ा ಸ್ಯಾಟಿಸ್ಫೈ. ಇಲ್ಲಿ ಬಂದೆ, ಜಬ್ರ ಕಟ್ತೆ, ತಳವಿತ್ತು, ನಾನೆಲ್ಲ ಯಾರು ಇರಲಿಲ್ಲ, ನಾನೊಬ್ಬನೇ ಬಂದಿದ್ದು. ಆಮೇಲೆ ತಗೊಂಡೋಗಿ ಮತ್ತೆ ನೀರು ಲೈಟು ಎಲ್ಲ ತೊಗೊಂಡು ಬಂದೆ. ಆಮೇಲೆ ಜನಗಳು ಸೇರಿಸ್ದೆ, ನಮ್ಮ ಜನ ಬೇಕು ಅಂತ. ನಾನು ಮಾಡಿದೆ ನೋಡಿ, ಈ ಥರ ಮಾಡ್ಕೊಂಡು ನನಗೆ ಹಿಂಗೆ ಮಾಡಿ ಕುಂಡಿಸಿದ್ರು ಅಂತ ಹೇಳಿ. ಏನು ಖುಷಿಯಾಗೈತೆ. ನಾನೇ ಅವ್ರದ್ದು ಮೇಡಮ್ ಹೇಳಿದ್ವೆ, ಎಲ್ರಿಗೂ ಬಾಡಿಗೆ ಸ್ಟಾರ್ಟ್ ಶುರು ಮಾಡಬೇಕಾಗಿತ್ತು, ಚೆನ್ನಾಗಿರೋದು. ನೀವು ಮಾಡಿಲ್ಲ, ಬಿಟ್ಟು ಕೊಟ್ಬಿಟ್ಟಿದ್ದೀರಿ, ಅವರು ಇದು ಮಾಡ್ತಾರೆ ಅಂತ. ಎಲ್ಲರೂ ಇಲ್ಲೇ ಬರೋರು, ಇನ್ನೆಲ್ಲೂ ಗೊತ್ತಿರಲಿಲ್ಲ. ನಾನು ಸಾಂತಾಕ್ರೂಸ್ನಲ್ಲಿಂದ ಕಿಂಗ್ ನಾನು ಎಲ್ರಿಗೂ. ಸಾಂತಾಕ್ರೂಸ್ನಾಗೆ ಅಂಧೇರಿಗೆ ಪ್ಯಾರ್ಲಕ್ಕೆಲ್ಲ ನಾನೇ ಕಿಂಗು. ಇವನಿಗೆ ಬೆಳಗುಳದವನಿಗೂ ಒಂದು ಅಂಗಡಿ ಮಾಡಿದಲ್ಲಿ ಪಾರ್ಲದಲ್ಲಿ ಒಂದು ಕ್ಯಾಂಟೀನ್, ಫಸ್ಟ್ ಕ್ಲಾಸ್ ಕ್ಯಾಂಟೀನು. ಅದನ್ನು ಅವನಿಗೆ ನಡ್ಸಕ್ಕೆ ಕೊಟ್ಟು ಆ ಲೌಡಿ ಮಗ ಅದನ್ನು ಅಡಪ್ ಮಾಡೋಕ್ಕೆ ಶುರು ಅಳತೆ ಮಾಡ್ಕೊಂಡು ಹೋಗಿದ್ದು, ಅಡಪ್ ಮಾಡ್ಕೊಂಬಿಟ್ಟ ಅವನು. ಅಳತೆ ಮಾಡ್ಕೊಂಡು ಬಾಡಿಗೆ ಕೊಟ್ಕೊಂಡು ಹೋದ. ಹಾಂ, ಏನಂದೆ? ಊಟ ಮಾಡಿದ್ರಾ, ತಿಂದ್ರಾ, ಉಂಡ ಅಷ್ಟೇ. ಅಷ್ಟೇ. ಆಮೇಲೆ ಇಲ್ಲೂ ಎಲ್ಲ ಶುರು ಮಾಡಿದ್ರೆ ಇಲ್ಲಿ ಎಲ್ಲರೂ ಒಳ್ಳೆ ಮರ್ಯಾದೆ ಕೊಡೋಕ್ಕೆ ಶುರು ಮಾಡಿದ್ರು. ಇಲ್ಲಿ ಪಾಪದ ಹೆಂಗಸರಿಗಳೆಲ್ಲರ ನಾನು ಇಲ್ಲಿಂದ ಹೋದರೆ ನಮ್ಮ ಬಂಧುಲಿಕ ಮುಖ್ಯಮಂತ್ರಿ ಅಂತ ಅನ್ನೋರು. ರುಕ್ಮಿಣಿ ನಿವಾಸಿನಿಂದ ರಮೇಶ್ದು ಬೇರೆ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದು. ಮೊದಲು ಅಲ್ಲಿಂದ ಮಾಡ್ಕೊಂಡು ಬಂದಿದ್ದು, ಆಮೇಲೆ ಇಲ್ಲಿ ಏನು ನಲ್ಲಿಂದ ರೋಡ್ನಿಂದ ಗಿಟ್ರಿ ಎಲ್ಲ ಸ್ಟಾಪ್ ಮಾಡೋದೆಲ್ಲ ಅವರು ನಮಗೆ ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಏನೂ ಇರಲಿಲ್ಲ, ಅಲ್ಲಿ ನಗರ ಸುವಿಧೆ ಏನಿರಲಿಲ್ಲ.
ಅಲ್ಲಿಂದ ಇಲ್ಲಿ ಬಂದು ಅವರೇನೆ ನಮಗೆ ಹೆಲ್ಪ್ ಮಾಡಿಕೊಟ್ರು, ನಾವು ಅವ್ರು ಕೇಳ್ಕೊಂಡು ಮಾಡೋದು ಅಷ್ಟೇ. ಅದೇ ಸುಮ್ಮನೆ ಕೂತ್ಕೊಳ್ಳಿ. ಬಸ್ನು ಸ್ಟಾರ್ಟ್ ಮಾಡಿದೆ ಇಲ್ಲಿಂದಲೇ. ಸಾಬ್ರ ಸೆಟ್ ಹಿಡ್ಕೊಂಡು ಅವ್ರ ಹತ್ರ 3-4 ಶಿವಮೊಗ್ಗಕ್ಕೆ ಹೋದೆ. ನಮ್ಮ ಬಸ್ ಅಲ್ಲಿ ಗಂಟೆ ಹೋಗೋದಿಲ್ಲ, ಇಲ್ಲಿ ಗಂಟೆ ಬರೋಕ್ಕಿಲ್ಲ, ಇಲ್ಲೆಲ್ಲ ಹೋಗೋಕ್ಕಿಲ್ಲ ಅದು. ಆಮೇಲೆ ಇನ್ನೊಂದು ಬಸ್ಸು ಹೋದೆ, ಹೆಸರು ಗೊತ್ತಾಯಿಲ್ಲ ಈಗ. ಅವ್ರ ಹತ್ರ ಹೋದೆ, ಇಲ್ಲ ನಮ್ಮದು ಅಲ್ಲಿ ಆ ಕಡೆಗೆಲ್ಲ ಹೋಗೋದಿಲ್ಲ ಅಂತ ಅಂದರು. ಆಮೇಲೆ ಚಾಬ್ರಾ ಸೆಟ್ಟು ಅಂತ ಬಂದೆ. चाबरा सेठ महाराज मैं बस दे देता हूँ, पेमेंट मेरे को देना और अपना ड्राइवर रहेगा, अपना वे रहेगा, लेकिन सीट देने का काम तुम्हारे को है. ಆಮೇಲೆ ನಾನೇ ಓಡಾಡ್ಕೊಂಡು ಎಲ್ಲ ಕೈಲಿ ಹೇಳಿ ತರಿಸ್ತಿದ್ದೆ. ಅದು ಆಯಿತು. ಒಂದು ಬಾತ್ರು ತಡೆ ಸಾಕು ತಟ್ಟೆ ಬರ್ತೀನಿ. ಇದು ಹೊಸಲು ಹಚ್ಚಿರ ಮನೆ ಅವನು ಅಡುಗೆಲ್ಲ ತಡಿತಾನೆ, ಎಲ್ಲ ನಿಲ್ಸಿರ್ತಾನೆ. ನೀನು ನಿಲ್ಸಿಟ್ಕೊ. ಈ ಸಂಸ್ಥೆ ಮಾಡಬೇಕಾದ್ರೂ ಕಾರಣ ಏನು ಗೊತ್ತಾ? ಒಂದೊಂದು ಸರಿ ಬಸ್ಸು ಇಲ್ಲಿ ನಿಂತ್ಕೊಂಡ್ಬಿಡೋದು, ಹೋಯ್ತಾನೆ ಇರಲಿಲ್ಲ. ಹಾಗೆ ಯಾರಿಗೂ ನಿಂತೊಳಗೆ ಕೂತೊಳಗೆ ಜಾಗ ಇರ್ತಿರಲಿಲ್ಲ. ನಾನು ಅದನ್ನು ಯೋಚನೆ ಮಾಡಿಬಿಟ್ಟು ಇಲ್ಲೊಂದು ನಮ್ಮದೊಂದು ಆಫೀಸು ಅಂತ ಮಾಡಿದರೆ ಸೋಷಲ್ ಎಲ್ಲರದ್ದು ಉಂಟು, ಕೇರಳದವ್ರದ್ದು ಉಂಟು, ಮಡ್ರಾಸ್ನವ್ರದ್ದು ಎಲ್ಲರದ್ದು, ನಮ್ಮದು ಇಲ್ಲ, ನಮ್ಮದು ಒಂದು ಇದು ಮಾಡಿಬಿಡಬೇಕು ಅಂತ ನಾನೇ ಸ್ಟಾರ್ಟ್ ಮಾಡಿದ್ದು. ಅದರಲ್ಲಿ ಒಳ್ಳೆ ಅಭಿವೃದ್ಧಿ ಕೊಡ್ತು. ಶನೀಶ್ವರದ ಕೃಪೆಯಲ್ಲಿ ಭಾಳ ಚೆನ್ನಾಗಿ ನನಗೆ ತುಂಬ ಹೆಸರನ್ನು ತಂತು, ಎಲ್ಲ ಮಾಡಿದ್ರು. ಜನರು ನಮ್ಮ ಜನಕ್ಕೂ ತುಂಬ ಜನಕ್ಕೆ ಅನುಕೂಲ ಮಾಡಿದ್ರು. ಅವರು ಅದು ಆರಾಮ್ಖೋರ್ಗಳು ಯಾರು ಅದನ್ನು ಸರಿಯಾದ ರೀತಿ ಯೂಸ್ ಮಾಡೋಕ್ಕೆ ಬರಲಿಲ್ಲ. ನಾನು ಸ್ವಲ್ಪ ಮಗ್ಲಾದೆ, ಅದನ್ನು ಅದನ್ನೇ ಬಿಟ್ರು. ಇದು ಮತ್ತು ಸುಬ್ಬಾರಾವ್ ಅಂತ ಇದ್ರು, ಆಲ್ ಇಂಡಿಯಾ ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಜನರಲ್ ಮ್ಯಾನೇಜರು. ಅವರು ಒಂದ್ಸಲ ನನಗೆ ಟಿಕೆಟ್ ಕೊಟ್ಬಿಟ್ಟು ಕಿಟಕಿ ಮಗ್ಲಿಗೆ ಸೀಟ್ ಕೊಡೋಕೆ ಹೇಳು ಅಂತ ಹೇಳ್ಕಳ್ಸಿದ್ರು. ನಾನು ಹೋಗಿ ಸೀಟ್ ಹಿಡ್ಕೊಂಡು ಕೂತ್ಬಿಟ್ಟೆ ಪ್ಲೇನ್ ಒಳಗೆ. ಅನೌನ್ಸ್ ಮಾಡಿ ಸರ್ದಾರ್ ಏರ್ಪೋರ್ಟ್ ಒಳಗೆಲ್ಲ ಅಲ್ಲ ಚಿಲ್ಲೆಸ್ ಆಗಿಬಿಟ್ಟಿದ್ರು. ಆಮೇಲೆ ಯಾವತ್ತು ನನ್ನ ಕಿವಿಗೊಂದು ಸ್ವಲ್ಪ ನೋಡಿ ಅವ್ರಿಗೆ ಹೆಂಗೆ ಬಿಟ್ಬಿಟ್ರೆ ಬಿಟ್ಟರು. ನನಗೆ ಟಿಕೆಟ್ ಇತ್ತಲ್ಲ, ಅದು ಹೋಗಿ ಕೂತ್ಕೊಂಡ್ಬಿಟ್ಟೆ. ಆಗ ಅದೇ ಸೀಟ್ ಟಿಕೆಟ್ ಇಟ್ಕೊಂಡು ಹೋಗಿ ನಾನು ಕಿಟಕಿ ಮಕ್ಳಿಗೆ ಸೀಟ್ ಇಟ್ಕೊಂಡು ಕೂತ್ಕೊಂಡು. ಇನ್ನು ಅಲ್ಲಿ ಒಳಗಡೆ ಪ್ಲೇನ್ ಒಳಗೆ ಹೊರಗಡೆ ಇದೆಲ್ಲ ಕೇಳ್ತದೆ, ಇವರು ಅನೌನ್ಸ್ ಮಾಡಿದರೆ. ಆಮೇಲೆ ಯಾರು ಹತ್ತಿರದಕ್ಕೆ ಬಂದು ಪ್ಲೇನ್ನಾಗೆ ಒಂದು ಸೀಟ್ ಹತ್ತಿ ನಿಂತ್ಕೊಂಡು ರಾಮೇಗೌಡ ಕೋಣೆ ಅಂತ. ಆಗ ಇಳಿದು ಬಂದೆ ಕೆಳಗೆ. ಇದು ಮದುವೆಗಿಂತ ಅದು ಮುಂಚಿತಾಗಿ ಹಿಂಗೆ ಹೋಗಿ ಕೂತ್ಕೊಂಡು ಸುಬ್ರಾವ್ ಅವ್ರು ಟಿಕೆಟ್ ತಗೊಂಡು ಕೊಟ್ಟರು ತಗೊಂಬಂತ ಹೇಳಿ ಕೂತ್ಕೊಂಡು ಅಂತ ಹೇಳಿದ್ರೆ ಹೋಗಿ ಪ್ಲೇನಲ್ಲಿ ಕೂತ್ಕೊಂಡು ನಾನು ಪ್ಲೇನ್ ಬಂದು ಕುಂಡಿಸ್ತೀನಿ ಬನ್ನಿ ಅಂತೇಳಿ. ಅವರು ನಗಾಡಿದ್ರು, ಬಂದು ಕೋಪ ಪಡ್ಕೊಳ್ಳಿಲ್ಲ, ನಗಾಡಿದ್ರು. ಅವ್ರು ಥ್ಯಾಂಕ್ಸ್ ಹೇಳಿದ್ರು, ಕೊಡ್ಬೇಕಾಯ್ತು ಸರಿಗೆ. ಅವರು ಥ್ಯಾಂಕ್ಸ್ ಹೇಳಿದ್ರು. ಬಂದು ನಾನು ಪ್ಲೇನಲ್ಲಿ ಕಳ್ಸಕ್ಕಲ್ಲ ಅಂತೇಳಿ. ಭಗವಂತನ ಮಹಿಮೆ ತುಂಬ ಚೆನ್ನಾಗಿತ್ತು. ನಾವೆಲ್ಲನೂ ನೆನ್ಕೊಂಡು ಸರಿ ಹೇಳ್ತಿದ್ರು, ಏನು ಇಷ್ಟ ಆಗುತ್ತೆ ಇದಾಗುತ್ತೆ ಅಂತ.